ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅಮ್ಮ ಏನು ಮಾಡ್ತಿದ್ಯಾ ಬ್ರೇಕ್ಫಾಸ್ಟಿಗೆ? ಕಡುಬು ಮಾಡ್ತಾ ಇದ್ದೀನಿ. ಕಡುಬು? ಹಾಂ, ಕಡುಬು ಚಟ್ನಿ. ತೋರಿಸಿ. ಇವತ್ತು ನಮ್ಮ ಮನೇಲಿ ಕಡುಬು ಮತ್ತು ಚಟ್ನಿನಾ? ಮತ್ತೆ ಚಿಕನ್ ಸಾರು ಇತ್ತಲ್ಲ, ಚೆನ್ನಾಗುತ್ತೆ. ನಾನು ತಿಂತೀನಿ, ಬಟ್ ಅವರು ಚಿಕನ್ ತಿನ್ನೋದು. ಬೆಳಗ್ಗೆ ಇದು ಚಟ್ನಿ ತಿನ್ನೋದು, ಅದಕ್ಕೆ ಚಟ್ನಿ ಮಾಡಿದ್ದೀನಿ. ಇಲ್ಲೆಲ್ಲ ಇದೇ ಜಾಸ್ತಿ ಮಾಡಿದಲ್ಲ. ಅಂದ್ರೆ ಇಲ್ಲಿ ನಮ್ಮ ಕಡೆ ಕಡುಬು ಎಲ್ಲಾರು ಕಡುಬು ಮಾಡ್ತಾರಲ್ವಾ, ನಮ್ಮನೇಲಿ ಮಾತ್ರ. ನಮ್ಮನೆ ಜಾಸ್ತಿ ಮಾಡಲ್ಲ, ನಮಗೆ ಇಷ್ಟನೇ ಇಲ್ಲ. ಚಿಕನ್ ಸಾರು ಇದ್ರೆ ಮಾಡ್ತೇವೆ, ಚಿಕನ್ ಮೀನ್ ಸಾರು ಇದ್ರೆ ಮಾಡ್ತೀನಿ. ಚಿಕನ್ನು ಮತ್ತೆ ಮೀನ್ ಸಾರು ಜೊತೆ ಚೆನ್ನಾಗಿರುತ್ತೆ, ಬಟ್ ಚಟ್ನಿ ಜೊತೆ ಓಕೆ. ನನಗೆ ಚಿಕನ್ ಸಾಂಬಾರ್ ಜೊತೆ ಇಷ್ಟ. ಮೀನ್ ಸಾರು ಜೊತೆ ಇನ್ನೂ ಸೂಪರ್ ಆಗಿರುತ್ತೆ ಅಲ್ವಾ? ಹೆಂಗ್ ಮಾಡಿದ್ದೀರಮ್ಮ ಅದು ಕಡುಬು? ಅಕ್ಕಿ ಹಿಟ್ಟಲ್ಲಿ ಏನೇನು ಅಕ್ಕಿ ಪುಡಿ ಮಾಡಬೇಕು. ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕ್ಬಾರ್ದು. ಮತ್ತೆ ಸ್ವಲ್ಪ ಕಾಯಿ ಹಾಕ್ಬೇಕು. ಕಾಯಿ ತೊರೆದು ನೀರು ಕುದಿಯಕ್ಕಿಟ್ಟು ಅಕ್ಕಿ ಹಿಟ್ಟು ಹಾಕಿ ತಿರುಗಿಸ್ತಾ ಇರ್ಬೇಕು, ಗಂಟು ಕಟ್ಟಬಾರ್ದು. ಈ ಮುದ್ದೆ ಎಲ್ಲ ಮಾಡ್ತೀವಲ್ಲ, ಅಥವಾ ಅಕ್ಕಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋದು. ರಾಗಿ ಮುದ್ದೆ ಕಲಿಸ್ತೀವಲ್ಲ, ಹಂಗೆ ತೆಂಗಿನ ತುರಿ ಸ್ವಲ್ಪ ಹಾಕೊಬೇಕಲ್ವಾ? ಚೆನ್ನಾಗುತ್ತೆ, ಟೇಸ್ಟ್ ಆಗುತ್ತೆ. ಹೌದು. ಇದಾದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಏನಪ್ಪ ಏನೋ ಹೇಳ್ತಾ ಇದ್ರಲ್ಲ, ಬೆಲ್ಜಿಯನ್ ನಾಯಿ ತಗೊಳ್ಳೋಣ ಅಂತ ಇದೆ ನಾನು. 1 ಲಕ್ಷ ರೂಪಾಯಿ. ಬೆಲ್ಜಿಯನ್ ಡಾಗ, ಬೆಲ್ಜಿಯನ್ ಶೆಫರ್ಡ್ ಅಂತ ಒಂದು ಡಾಗ್ ಇದೆ. ಅದೇ ಮಾವು ಬೆಳಗ್ಗೆ ಹೇಳ್ತಾ ಇದ್ರು, ನೋಡ್ತಾ ಇದ್ದೆ. ಅದೆಲ್ಲ ಆಕ್ಚುಲಿ ಪೊಲೀಸ್ನವ್ರಿಗೆ ಸರಿ, ಅದೆಲ್ಲ ಮಿಲಿಟರಿ ಆರ್ಮಿಯವರಿಗೆ ಸರಿ. ಅದು ನೋಡು, ತೋರ್ಸು ಅಲ್ಲಿ ಕ್ಯಾಮರಾದಲ್ಲಿ. ತೋರಿಸಿ. ಇದು ಬೆಲ್ಜಿಯನ್ ಶೆಫರ್ಡ್. ಎಷ್ಟಿರುತ್ತಪ್ಪ? 1 ಲಕ್ಷ ಇರುತ್ತಪ್ಪ? 1 ಲಕ್ಷದಿಂದ 3 ಲಕ್ಷ, 30,000ದಿಂದ ಸ್ಟಾರ್ಟ್ ಆಗುತ್ತೆ. ಸಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಅದು ಚೆನ್ನಾಗಿರುತ್ತೆ. ಬಟ್ ದೊಡ್ಡ ಇದಿರ್ಬೇಕು, ಗಾರ್ಡನ್ ತರ ಇರ್ಬೇಕು ಮನೆ ಮುಂದೆ. ಡೈಲಿ ವಾಕಿಂಗ್ ಬೇಕು, ಅದಕ್ಕೆ ಟ್ರೈನಿಂಗು ವಾಕಿಂಗ್ ಬೇಕು. ತೋಟದಲ್ಲಿ ಕಾರಣ ಬಿಟ್ಬಿಟ್ರೆ ಗುಡ್ಡಗಳು ಬೇಕು, ಅದಕ್ಕೆ ವಾಕ್ ಮಾಡಿಸ್ಬೇಕು, ಡೈಲಿ ಎಕ್ಸರ್ಸೈಸ್ ಬೇಕು ಅದಕ್ಕೆ. ಹೌದು, ಇದಕ್ಕೂ ಅಷ್ಟೇ ಎಕ್ಸರ್ಸೈಸ್ ಬೇಕು. ಇದಕ್ಕೆ ಇಲ್ಲ ಇವ್ರು ನಾನು ನೆನ್ನೆಯಿಂದ ಎದ್ದಿಲ್ಲ. ಪಿಳ್ಳೆ ನೋಡಿ, ಅದು ಬರುತ್ತೆ, ಅದನ್ನ ಕಟ್ ಮಾಡ್ಬಿಡಿ. ಇದು ನೋಡಿ, ಪಿಳ್ಳೆಯ ರಾಜ. ಅವಾಗ್ಲೇ ಕಡುಬು ಮಾಡ್ತಾ ತೋರಿಸಿದ್ದೆ, ಅಮ್ಮ ಮಾಡ್ತಾ ಇದ್ರಲ್ಲ ಅವಾಗ. ನೋಡಿ ಬರುತ್ತೆ, ಹಿಂಗಿರುತ್ತೆ ಕಡುಬು. ಇಲ್ಲಿ ನೋಡೋದು ಲಾಸ್ಟ್ ರೈಸಿನ ಕಡುಬು ಚೆನ್ನಾಗಿರುತ್ತಲ್ವಾ? ಸಕ್ಕತ್ತಾಗಿರುತ್ತೆ. ನೀವು ಇಲ್ಲಿ ಬಂದ್ಮೇಲೆ ತಿಂದಿದ್ದೀರಾ ಇದನ್ನ? ಹಾಕಕ್ಲಾ? ಓಕೆ, ಇವಾಗ ತಿಂತೀವಿ. ಚಟ್ನಿ ಬೇಡ ನನಗೆ. ಸಾಂಬಾರು ತಿಂತೀರಾ? ಚಿಕನ್ ಸಾಂಬಾರು ತಿಂತೀರಾ? ನೀವು ತಿನ್ನೋದು ಅನ್ಕೊಂಡು ಚಟ್ನಿ ಮಾಡಿಸಿದ್ ನಾನು. ಚಿಕನ್ ಸಾರಿಗೆನೆ ಚಂದ ಇದು ಕಡುಬು. ನಾನು ತಿಂತೀನಿ. ಅವಳು ತಿಂತಾಳೆ. ಪೀಸ್ ಹಾಕ್ಬೇಕಾ? ಪೀಸ್ ಬೇಡ ಕಣ, ಇರು ನಾನು ನೋಡಿ ಹಾಕೊಂತೀನಿ. ನೀವು ಹಾಕೊಳ್ಳಿ, ಯಾವ್ದು ಬೇಕು. ಹೇಗಿದೆ? ಚೆನ್ನಾಗಿದೆಯಾ? ಇವಳು ನೋಡಿ ಅವಳದು ಕುತ್ಕೊಂಡು. ಅವಳೊಂದು ಉಂಡೆ, ನಿಂಗೊಂದು ರವೆ ಉಂಡೆ. ನಾನು ಚಟ್ನಿ ಹಾಕ್ಕೊಂಡಿದ್ದೀನಿ. ನನ್ನ ಚಟ್ನಿ ಜೊತೆ ಎಷ್ಟು ಇರೋದು 1 ಕಡುಬು ಬೆಲ್ಲಂಗೆ. ಸಾಂಬಾರ್ ಜೊತೆ ಚೆನ್ನಾಗಿದೆಯಾ? ಬೇರೆ ಲೆವೆಲ್ಡ. ಓಕೆ, ನಾವು ತಿಂದ್ಬಿಡ್ತೀವಿ. ಇವತ್ತು ತುಂಬ ಕೆಲಸ ಇದೆ. ಇವತ್ತು ನಮಗೆ ಅಂಗನವಾಡಿಗೆ ಹೋಗ್ಬೇಕು. ಅಂದರೆ ಅದೇ ನಾಯಿನ ಕೊಡಕ್ಕೆ ಹೋಗ್ಬೇಕು, ನಾಯಿ ಮರಿಗಳನ್ನು ಕೊಡಕ್ಕೆ ಹೋಗ್ಬೇಕು. ಅವರು ಆ್ಯಕ್ಚುಲಿ ಯೂಟ್ಯೂಬರ್ಸೇ. ಅವ್ರು ನೋಡೋಣ ಏನಂತ ಹೋಗ್ಬಿಟ್ಟು ಸಿಗ್ತೀವಿ. ನೋಡಿ, ಇದು ನಮ್ಮೂರಿನ ಅಂಗನವಾಡಿ. ಓಕೆ, ಇದು ಪೂಜಾನ ಅಂಗನವಾಡಿ. ಪೂಜಾ ಇಲ್ಲೇ ಓದಿದ್ದು ಚಿಕ್ಕ ವಯಸ್ಸಲ್ಲಿ. ಇನ್ನೂ ಒಂದಿತ್ತು, ಅದು ಬೇರೆ ರೋಡಲ್ಲಿ ಇತ್ತು, ಹೊಸ್ದಾಗಿ ಮಾಡಿದ್ದಾರೆ. ಓಕೆ, ಇಲ್ಲಿ ನೋಡಿ ಇದೆ. ಮೇಡಮ್, ನಿಮ್ಮ ಪರಿಚಯ ಹೇಳಿ. ನಿಮ್ಮ ಪರಿಚಯ? ಚಿಕ್ಕ ವಯಸ್ಸಿಂದಲೂ ನೋಡಿದ್ದೀನಿ ನಾನು. ಇವರೇ ಫಸ್ಟ್ ಟೀಚರು. ಸ್ಕೂಲಿಗೆ ಹೋಗೋಕ್ಕೂ ಮುಂಚೆ ಅಂಗನವಾಡಿಗೆ ಅಲ್ಲಿ ಬರ್ತಿದ್ದು. ಸೊ ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ ನಮಗೂ? ನಾಚಿಕೆ ಅವ್ರಿಗೆ. ಇನ್ನು 1 ವರ್ಷ ಇದೆ, 2 ವರ್ಷ ಇದೆ ರಿಟೈರ್ಡ್. ನನಗೆ ಬೇಜಾರಾಗುತ್ತೆ ಈ ಟೀಚರ್ ಹೋದ್ಮೇಲೆ. ತುಂಬ ಬೇಜಾರು. ಬರೋ ವರ್ಷನಾ ನಿಮಗೆ? ನನಗೇನಾದ್ರು ಇದ್ರು ಪಾಪ ತುಂಬ
ಸಪೋರ್ಟ್ ಮಾಡ್ತಿದ್ರು ಎಲ್ಲ ಜೋರಾಗಿ ಮಾತಾಡಿ. ಅಲ್ಲ ಏನಾದ್ರು ಒಂದು ಮಾಹಿತಿ ಬೇಕಂದ್ರೆ ತುಂಬಾ ಏನಾದ್ರು ಹೇಳ್ತಿದ್ರು. ನಂಗೆ ತುಂಬಾನೇ ಇಷ್ಟ ಆಗಿತ್ತು ಟೀಚರ್. ನಮ್ಮ ಪೂಜಾ ಫೇವ್ರೆಟ್ ಟೀಚರ್ ಅಂತ. ನನ್ನ ಮಗಳಿಗೂ ಇಷ್ಟ. ಅವರು ಅಷ್ಟೇ ಶಾರದಕ್ಕ ಅಂತೇಳಿ, ಅವರು ಅಷ್ಟೇ ತುಂಬಾ ಇಷ್ಟ. ಬನ್ನಿ ಶಾರದಕ್ಕ. ಯಾರಿಗೆ ನಾಚಿಕೆ ಬನ್ನಿ ಇರ್ಲಿ ಪರವಾಗಿಲ್ಲ. ನೀವು ಏನಿಲ್ಲಿ ಹೌದಾ? ಹಾಂ ಹಾಂ. ಇವರು ಕೂಡ ತುಂಬಾ ಒಳ್ಳೆಯವರು. ಇವರು ಮಕ್ಕಳು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಇಬ್ರು ಕೂಡ ನಮ್ಗೆ ತುಂಬಾನೇ ಇಷ್ಟ. ನಮ್ಮ ಮಕ್ಕಳನ್ನೆಲ್ಲ ಇವರು ನಮಗೆ ಅವ್ರ ಮಕ್ಕಳಂತಾರೆ ನೋಡ್ಕೊಳ್ತೀವಿ, ಕಳಿಸ್ತಿದ್ದಾರೆ ಸಣ್ಣದ್ರಲ್ಲಿ. ಇಬ್ರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಸೊ ಈ ಚಿತ್ರ ಎಲ್ಲ ಬಿಡಿಸಿರೋದು ಅದೇ ಅದೇ ನೀವೇ ಮಾಡ್ತಿರೋದು ಇದು? ಹಾಂ ಹಾಂ. ಓಕೆ ಓಕೆ. ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಈ ಥರ ಎಲ್ಲ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಸೊ ಈ ಥರ ಎಲ್ಲ ಹೇಳ್ಕೊಡ್ಬೇಕು ಮುಂದೆ. ಕೊಡುಗೆ ಶ್ರೀಮತಿ ಇಂದಿರಾ BHR ಅಂತ ಅವರ ಕೊಡುಗೆ. ಒಳಗಡೆ ಎಲ್ಲ ತೋರಿಸ್ತೀನಿ ಒಂದು. ಎಷ್ಟು ಚೆನ್ನಾಗಿ ಇದು ಸ್ಕೂಲ್ ಅಂತ. ಸ್ಕೂಲ್ ಅಂದರೆ ಇಲ್ಲಿರೋದು ಮಕ್ಕಳಿಗೆಲ್ಲ. ಹಾಂ ಅದೇ ಅದೇ ಅಂಗನವಾಡಿ ಸ್ಕೂಲೆಲ್ಲ ಒಂದೇ ಅಲ್ಲ ನೋಡಿ, ಎಲ್ಲ ಗೊತ್ತಾಗುತ್ತೆ. ನಾವು ಓದ್ತಿದ್ದೆಲ್ಲ ನೆನಪಾಗುತ್ತೆ. ತಿಮ್ಮ, ಚಿರತೆ, ಆನೆ. ಒಂದು ಹಳೆ ನೆನಪು ನೋಡಿ ಇದೆಲ್ಲ. ತಲೆ, ಮುಖ, ಕೂದಲು ನೋಡ್ಕೋಬಹುದು. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಯಾವ್ಯಾವ ಬರುತ್ತೆ ಅನ್ನೋದನ್ನ ಬರ್ದಿದ್ದಾರೆ. ಚಿಕ್ಕ ಮಕ್ಕಳು ಕಲಿಯಂತ, ಚಿಕ್ಕ ಮಕ್ಳಿಗೆ ಬೇಕಾದಂತ ನಾಲೆಜ್ ಎಲ್ಲ ಇದೆ. ಈಸಿಯಾಗಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಈ ಬೋರ್ಡ್ ನೋಡಿದ್ರೆ ನನಗೆ ನಿಜವಾಗ್ಲೂ ತುಂಬಾ ಸ್ಕೂಲ್ ನೆನಪಾಗುತ್ತೆ. ತುಂಬಾ ತುಂಬಾ ನೆನಪಾಗುತ್ತೆ ಇದೆಲ್ಲ. ಇದೆಲ್ಲ ಏನಿದು? ಅಂದ್ರೆ ಇಲ್ಲೆಲ್ಲ ಹೇಳ್ಕೊಡ್ತೀರಲ್ಲ ಮಕ್ಕಳಿಗೆ? ನೋಡಿ ಇದೆಲ್ಲ ಗಾರ್ಡನ್ ಅಂತೆ. ತುಂಬ ಚೆನ್ನಾಗಿದೆ. ಓಕೆ, ಇನ್ನು ಹೊರಡ್ತೀವಿ ನಾವು ಮನೆಗೆ. ಸೊ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ ನಮ್ಗೆ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ. ಓಕೆ, ಇನ್ನು ಹೊರಡ್ತೀವಿ, ಮತ್ತೆ ಸಿಗೋಣ. ನಿನ್ನ ಹೆಸರು? ವೈಷ್ಣವಿ. ಏನು ಓದ್ತಿರೋದು ನೀನು? LKG. ಗುಡ್ ಗರ್ಲ್. ಇವಾಗ ಅಂಗನವಾಡಿಗೆಲ್ಲ ಹೋಗಿ ಬಂದಾಯ್ತು. ಅದು ಆ ಕೆಲಸ ಎಲ್ಲ ಮುಗೀತು. ಇವಾಗ ಎಲ್ಲಿ ಹೋಗ್ತಿದೀವಿ ಅಂದ್ರೆ ಮರಿಗಳನ್ನ ಕೊಡಕ್ ಹೋಗ್ತಾ ಇದೀವಿ. ನೋಡಿ ಸಿಕ್ಕಾಪಟ್ಟೆ ಬೇಜಾರು. ಬೆಲ್ಲ ಮತ್ತೆ ಬ್ರೌನಿ ಮನೆಯಲ್ಲೇ ಬಿಟ್ಟು ಬಂದಿದೀವಿ. ಯಾಕಂದ್ರೆ ಅವ್ರ ಮುಂದೆ ಕೊಡಕ್ ಆಗಲ್ವಲ್ಲ. ಏನು ಮಾಡದೇ ಇರೋಂತ ಪರಿಸ್ಥಿತಿ. ಮಾಡಕ್ಕೂ ಆಗಲ್ಲ. ಕೈ ಕಟ್ಟಕೊಂಡ್ಬಿಟ್ಟಿದೀವಿ. ಹೌದು, ಆತರ ಏನು ಮಾಡಕ್ ಇಟ್ಕೊಂಡ್ರೆ ನಮ್ಗೆ ಮುಂದಕ್ಕೆ ಪ್ರಾಬ್ಲಮ್. ಮರಿ ಇರೋ ಗಂಟ ಸರಿ, ದೊಡ್ಡದಾದ್ಮೇಲೆ ತುಂಬಾ ಕಷ್ಟ. ಏನ್ ಮಾಡೋದು ಬೇರೆ. ಇವಾಗ ಅವ್ರ ಹತ್ರ ಚೆನ್ನಾಗಿ ನೋಡ್ಕೊಳ್ಳೋರಿಗೆ ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಹೌದು, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅವ್ರಿಗೆ ಕೊಡ್ತಾ ಇರೋದು. ಈಗ ಅಲ್ಲಿ ಹೋಗಿ ಕೊಟ್ಬಿಟ್ಟು ಸಿಗ್ತೀವಿ. ತೋರ್ಸು, ಮಲಗಿದ್ದಾರೆ ಅಂತ ತೋರ್ಸು. ಪಾಪ ಮಲಗಿದ್ದಾರೆ ಅಂತ. ತುಂಬಾ ಬೇಜಾರಾಗ್ತಿದೆ. ಏನು ಮಾಡಕ್ಕಾಗಲ್ಲ. ಅವುಗಳ ಲೈಫ್ ಇಷ್ಟು ಅಲ್ವಾ, ಲೈಫ್ ಅದೇ ತರ. ಅಂದ್ರೆ ಈಗ ಅಲ್ಲಿಗೆ ಹೋದ ತಕ್ಷಣ ಅವ್ರ ಮನೆ ಈಗ ನಾವ್ ಹೆಂಗ್ ಇವುಗಳನ್ನ ತಗೊಂಡಿದ್ವಿ, ಬ್ರೌನಿ, ಬೆಲ್ಲ, ಚೆರಿನೆಲ್ಲ ಅದೇ ತರನೇ ತಾಯಿಗೊಂದು ಬೇಜಾರು. ಅದ್ರದ್ದು ಅಮ್ಮಂಗೊಂದು ಬೇಜಾರಾಗುತ್ತೆ. ನನಗೆ ಹೆಂಗೋ ಸಮಾಧಾನ ಅವ್ಳದೇ ಚಿಂತೆ. ಕಿಂಡಿ ಕೊಟ್ಟು ಸಮಾಧಾನ ಮಾಡ್ತೀವಿ. ಮತ್ತೆ ಸಿಗ್ತೀವಿ. ಓಕೆ, ಇವಾಗ ಕಳಿಸ್ಕೊಂಡು ಕಟ್ ಮಾಡ್ತಿದ್ದಾರೆ ನಮ್ಮ ಮಾವ. ಹಲಸಿನ ಹಣ್ಣಾಗಿದೆಯಲ್ಲ? ಈಗ ಒಂದೊಂದೇ ಎತ್ತಂತ ತಿಂತಾ ಇರೋದು, ಅವ್ರು ಬಿಡಿಸ್ತಾ ಇರೋದು, ತಿಂತಾ ಇರೋದು. ಕ್ಲೀನ್ ಆಗ್ಬೇಕಲ್ಲ ಮೇಣ ಅಂತ. ಸಕ್ಕತ್ತಾಗಿದೆ ಹಣ್ಣು. ಇದು ಮರದಲ್ಲೇ ಹಣ್ಣಾಗಿರೋದಾ?
ಹಲಸಿನ ಮರದಲ್ಲಿ ಹಣ್ಣಾಗಿ. ಇಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತಲ್ಲ. ನೀನೇನ್ ಮಾಡ್ತಿದ್ಯಮ್ಮ? ನಾನು ಸುಸು ಮಾಡಿ ತೋರ್ಸ್ ಬಂದೆ. ಚೆನ್ನಾಗಿ ಬಿಡಿಸ್ತಾರೆ ಅವರು. ಅಲ್ಲಿ ನೋಡ್ತಾ ಇದೀಯ ಬೀಜ ಬಾಯಿಗೆ ಇಲ್ಲ. ನೋಡ್ತಾ ಇದ್ದಾಳೆ ಅಪ್ಪ. ಏಯ್ ಬೆಲ್ಲು ಹಾಕೋಬಿಡುತ್ತೆ ಮಗ. ಹಾಕೊಂತಾಳೆ ಫೋನ್. ಇಲ್ಲಿ ಏನಿದೆ ನೋಡ್ಕೊಂಡು. ಈಗ ಒಂದು ಹಣ್ಣು ಕೊಡಿ, ಹೆಂಗೆ ನೋಡೋಣ. ಏನ್ ಮಾಡ್ತೀರಾ ಕತ್ಲಲ್ಲಿ ಕುತ್ಕೊಂಡು? ಈ ವಿಡಿಯೋ ಲೈಟ್ ಹಾಕಿದ್ರೆ ಬ್ಲಿಂಕ್ ಅಂತ ಬ್ಲಿಂಕ್ ಆಗ್ತಿದ್ಯಾ? ಶೇಕ್ ಆಗ್ತಿದೆ. ಹಳಸಿನ ಹಣ್ಣು ಚೆನ್ನಾಗಿ ಕಾಣಿಸ್ತಿದ್ಯಾ ವಿಡಿಯೋದಲ್ಲಿ? ಕಾಣಿಸ್ತಾ ಚೆನ್ನಾಗಿದ್ಯಾ? ಹಾಕೋದ್ರೆ ಹೇ, ಏನು ಹಣ್ಣು ಗೊತ್ತಾ? ಇಷ್ಟೇ ಇರ್ತೀನಿ ಸ್ವಲ್ಪನೇ. ಹೇ, ತಿಂಡಿ ಮಾಡಕ್ ಸಕ್ಕದಾಗಿ. ಈಗ ಕೊಡ್ತೀನಿ. ಹಲಸಿನ ಹಣ್ಣಿನ ದೋಸೆ ಎಲ್ಲ ಮಾಡಕ್ ಸಕ್ಕದಾಗಿ. ಮುಳ್ಕ ಹಲಸಿನ ಹಣ್ಣಿಂದು. ಬೆಲ್ಲ ಹೇ, ಬೆಲ್ಲ ಹಲಸಿನ ಹಣ್ಣು ಬೆಲ್ಲ ತಿನ್ನು. ಅದೆಲ್ಲ ಬೇಡ, ಹೊಟ್ಟೆ ನೋವು ಆಗುತ್ತೆ. ಈ ಕಡೆ ಬಾ. ಓಕೆ, ಇನ್ನ ಎಲ್ಲ ಬಿಡ್ಸಾದ್ಮೇಲೆ ತೋರಿಸ್ತೀವಿ. ಸಿಗ್ತೀವಿ. ಹಲಸಿನ ಹಣ್ಣು ಬಿಡಿಸಿ ಆಯ್ತು. ಫುಲ್ಲು ಆಗೋಯ್ತೆ. ಫುಲ್ ಬ್ಲಿಂಕ್ ಆಗ್ತಿತ್ತು. ಈಗ ಆಗ್ತಿಲ್ವಾ? ಇಲ್ಲ, ಇದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಈಗ ಆಯ್ತಾ? ಆಯ್ಕೊಂಡು ಹೋಗಿ ಮೊಬೈಲೇ ಪ್ರಾಬ್ಲಮ್ ಇದೆ ಮಗ. ಎಷ್ಟಾಯ್ತು? ಇವಳು ನೋಡಿ. ಹೇಯ್ ಬೆಲ್ಲ ನಿದ್ರೆ ಮಾಡ್ತಿದೆ. ಏನು ಹಣ್ಣು ಕೊಡಿ ಅಂತ. ನಾಳೆ ಇದ್ರಲ್ಲಿ ತಿಂಡಿ ಮಾಡೋದು ಮನೆಗಳಿಗೆ ಅಲ್ಲ? ಬೆಳಿಗ್ಗೆ ಅಥವಾ ಸಂಜೆ. ನಾಳೆ ಇಡ್ಲಿ, ದೋಸೆ, ಹಲಸಿನ ಹಣ್ಣಿಂದು, ಆಮೇಲೆ ಹಲಸಿನ ಹಣ್ಣಿನ ಮೊಳಕ ಅದು ಎಣ್ಣೆಗೆ ಬಿಡೋದು. ಲಾಸ್ಟ್ ಪೀಸು ಕಜಾಯ ಟೈಪ್. ಕಜಾಯ ಇರುತ್ತಲ್ಲ ಆ ಟೈಪ್. ಹಾಂ, ಓಕೆ. ಇದೇನೋ ಮೊಳಕ ಗೀಕ ಎಲ್ಲ ಮಾಡ್ತಾರಂತೆ. ನೀವು ಒಂದ್ಸತಿ ತಿಂದಿಲ್ವಲ್ಲ ಅದು? ಹಲಸಿನ ಹಣ್ಣಿಂದ ಯಾವ ತಿಂಡಿನೂ ತಿಂದಿಲ್ವಾ ನೀವು ಒಂದ್ಸಲ? ಮಾವ ಮಾಡಿದ್ರಲ್ಲ ಅದಂತಿದೀವಿ. ಭಾರಿ ಚೆನ್ನಾಗಿರುತ್ತೆ. ಜೋರ್ ಮಳೆ ತುಂಬಾ ಚೆನ್ನಾಗಿತ್ತು. ಗಮ್ಮತ್ತಿರುತ್ತೆ. ಮಾವ ಮಾಡಿದ್ರಲ್ಲ ಸೂಪರ್ ಆಗಿತ್ತು ರೆಸಿಪಿ. ಹಾ, ನಿಜ ಮಾವ ತುಂಬಾ ಚೆನ್ನಾಗಿತ್ತು. ಹಲಸಿನ ಹಣ್ಣಿಂದ. ಸಾಕಾಗಿತ್ತು. ಓಕೆ, ನಾಳೆ ತಿಂಡಿ ಮಾಡ್ತಾ ತೋರಿಸ್ತೀವಿ. ಆ ರೆಸಿಪಿ ಬೇಕಾದ್ರೆ ತೋರಿಸ್ತೀವಿ. The next day. ನೋಡಿ, ನಿನ್ನೆ ನೈಟ್ ನಾನು ಹೇಳಿದ್ನಲ್ಲ ಹಲಸಿನ ಹಣ್ಣಿಂದು ತಿಂಡಿ ಮಾಡ್ತಾರೆ ಅಂತ, ಅದಕ್ಕೆ ಅಮ್ಮ ರುಬ್ತಾ ಇದ್ದಾರೆ. ಇದು ಏನಮ್ಮ ಇದು? ಅಕ್ಕಿ ಮತ್ತು ಹಲಸಿನ ಹಣ್ಣು, ಅಕ್ಕಿ ಮತ್ತು ಹಲಸಿನ ಹಣ್ಣು ತೆಂಗಿನಕಾಯಿ, ಕಟ್ ಮಾಡಿಟ್ಟಿದ್ದಾರೆ. ತೆಂಗಿನ ತುರಿ ಅಲ್ಲ, ಮತ್ತು ಸ್ವಲ್ಪ ಏಲಕ್ಕಿ ಅಲ್ಲ, ಬೆಲ್ಲ ಹಾಕಿದೆ. ಬೆಲ್ಲ ಮತ್ತು ಏಲಕ್ಕಿ ಹಾಕಿ ರುಬ್ತಾ ಇದ್ದಾರೆ. ಒಂದು 4 ಕಾಳು ಮೆಣಸು ಹಾಕಬೇಕು. ಯಾಕಂದ್ರೆ ಸ್ವಲ್ಪ ಇದಾಗುತ್ತೆ, ಹೌದು. ಜೀರ್ಣ ಆಗುತ್ತೆ. ಇಲ್ಲಾಂದ್ರೆ ಒಂಥರ ಗ್ಯಾಸ್ಟ್ರಿಕ್ ಅಲ್ಲ. ಇವಾಗ ಇದನ್ನೆಲ್ಲ ರುಬ್ಬಿಟ್ಟು ಉಪ್ಪು ಹಾಕ್ಬೇಕಾ ಸ್ವಲ್ಪ? ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕಂತ. ಇದೇ ನಮ್ಮ ಬ್ರೇಕ್ಫಾಸ್ಟ್ ಇವತ್ತು. ನೋಡಿ, ಈಗ ದೋಸೆ ರೆಡಿ ಆಗ್ತಾ ಇದೆ ಹಲಸಿನ ಹಣ್ಣಿಂದು. ನಾನು ಅವಾಗ ತೋರಿಸಿದ್ನಲ್ಲ ಅದೇ ಹಿಟ್ಟಲ್ಲಿ ಮಾಡ್ತಾ ಇರೋದು. ಫಸ್ಟು ಹಿಟ್ಟನ್ನ ಇದಕ್ಕೆ ಹಾಕ್ಬಿಟ್ಟು ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಬೇಕು. ನೀರೆಲ್ಲ ಮುಟ್ಸ್ಲೇಬಾರ್ದಲ್ವಮ್ಮ ಇದಕ್ಕೆ? ನೀರು ಹಾಕಿದ್ರೆ ಚೆನ್ನಾಗಲ್ಲ, ಚಪ್ಪೆ ಆಗುತ್ತೆ, ಟೇಸ್ಟ್ ಹೋಗುತ್ತೆ. ನೀರು ಹಾಕಿದ್ರೆ ಫುಲ್ ಟೇಸ್ಟ್ ಹೋಗುತ್ತೆ ಮತ್ತು ಸಪ್ಪೆ ಆಗುತ್ತಂತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಣ್ಣೆ ಜಾಸ್ತಿ ಹಾಕೊಬೇಕು. ಮತ್ತು ಇದನ್ನೇ ನೀವು ಎಣ್ಣೆಗೆ ಬಿಡ್ಬೋದು. ಎಣ್ಣೆಗೆ ಬೋಂಡ ಮಾಡ್ತೀವಲ್ಲ ಆ ಥರ. ನಮ್ಮ ಕಡೆ ಮುಳ್ಕ ಅಂತಾರೆ, ಬೋಂಡ ಅಂತಂದು. ಎಣ್ಣೆಗೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಮ್ಮ. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಎಣ್ಣೆಗೆ ಬಿಟ್ಟು ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ದೋಸೆ ಮಾಡ್ತಿದ್ದಾರೆ. ಬ್ಯಾಲೆನ್ಸ್ ಇದನ್ನ ಸ್ವಲ್ಪ ಇಡ್ಲಿ ಥರ ಮಾಡ್ತೀಯಮ್ಮ? ಇಡ್ಲಿ ಥರ ಮಾಡ್ತಾರೆ ಮತ್ತು ಎಣ್ಣೆಗೆ ಬಿಡ್ತಾರೆ. ನೀವು ಬೇಕಾದ್ರೆ ಅದನ್ನ ಬಾಳೆ ಎಲೆ ಒಳಗೆ ಬಾಳೆ ಎಲೆ ಮತ್ತೆ ಅರಿಶಿಣದ ಎಲೆ ಒಳಗೆ ಹಾಕ್ಬಿಟ್ಟು ಸುತ್ತಬಿಟ್ಟು ಇಡ್ಲಿ ತರ ಮಾಡಿ ಸ್ವಲ್ಪ ತರಿ ತರಿ ಇರಬೇಕು, ನೈಸ್ ಇರಬಾರ್ದು. ಚೆನ್ನಾಗಿ ಯಾಕೆ ಇಷ್ಟ ಆಗ್ಬಾರ್ದಾ? ಇದು ದೋಸೆ ಹತ್ರ ಮಾತ್ರ ಸ್ವಲ್ಪ ನೈಸು. ಇಡ್ಲಿಗಾದ್ರೆ ತರಿತೀರಿ ಈ ಥರ ಮಾಡೋಕ್ಕೆ. ಮತ್ತೆ ಎಣ್ಣೆಗೆ ಬಿಡ್ಬೋದು, ಚೆನ್ನಾಗಿರುತ್ತೆ. ಅಕ್ಕಿ ಹಾಕಿದ್ದೀರಾ? ಅಕ್ಕಿ, ತೆಂಗಿನಕಾಯಿ, ಅಕ್ಕಿ ಮತ್ತೆ ತೆಂಗಿನಕಾಯಿ ಹಾಕಿ ಬೆಲ್ಲ ಹಾಕಿ.
ಓಕೆ ಆಮೇಲೆ ಸಿಗೋಣ. ಇದ್ರ ಮೇಲೆ ಜೇನುತುಪ್ಪ ಹಾಕೊಂತಿದ್ರೆ ಚೆನ್ನಾಗಿರುತ್ತಲ್ವ? ಸ್ವೀಟ್ ಜಾಸ್ತಿ ಆಗ್ಬಿಡು, ಸ್ವೀಟ್ ಜಾಸ್ತಿ ಓ ಚೆನ್ನಾಗಿರ್ಬೋದು, ಚೆನ್ನಾಗಿರುತ್ತೆ. ಇದು ಮತ್ತೆ ಚಟ್ನಿ ಒಟ್ಟಿಗೆ ತಿನ್ಬೋದು. ತುಪ್ಪ, ಚಟ್ನಿ ಮತ್ತೆ ತುಪ್ಪ ಜೊತೆಗೆ ಚೆನ್ನಾಗಿರುತ್ತೆ. ಓಕೆ, ಇವಾಗ ನಾವು ಇಲ್ಲಿ ಏನು ಕೂತಿದ್ದೀವಿ ಅಂದರೆ ಮೊನ್ನೆ ಚೆಕಪ್ ಹೋಗಿ ಬಂದ್ವಿ ನಾವು. ಪೂಜಾದು ಚೆಕಪ್ಪು ಇಷ್ಟು 6ನೇ ತಿಂಗಳು ಚೆಕಪ್ ಅಲ್ಲ? ಅದೇ ಅನೋಮಲಿ ಸ್ಕ್ಯಾನ್ ಆಯ್ತಲ್ಲ, ಅದನ್ನ ರಿಪೋರ್ಟ್ ತೋರ್ಸಕ್ಕೆ ಹೋಗಿದ್ವಿ. ರಿಪೋರ್ಟ್ ತೋರಿಸ್ಕೊಂಡು ಹಂಗೆ ಚೆಕಪ್ ಮುಗಿಸ್ಕೊಂಡ್ಬಂದ್ವಿ. ಮತ್ತು ಅಲ್ಲಿ ಡಾಕ್ಟ್ರು ಏನೇನು ಹೇಳಿದ್ರು? ಡಾಕ್ಟರ್ ಏನು ಹೇಳಿದ್ರು ಅಂತ ಇವಾಗ ಹೇಳ್ತೀನಿ. ಡಾಕ್ಟರ್ ಒಂದು 3 ಟೆಸ್ಟಿಗೆ ಬರ್ಕೊಟ್ಟಿದ್ದಾರೆ, ಬ್ಲಡ್ ಟೆಸ್ಟು. ವೆಯ್ಟ್ ಗೇನ್ ಆಗಿದೆ ಅಂತೆ, ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಬಟ್ ನನಗೆ ಅದು ಯಾವ ಫೀಲು ಆಗ್ತಾ ಇಲ್ಲ. ಯಾಕಂದರೆ ನಾನು ಮೊದಲು ದಪ್ಪ ಇದ್ದೆ, ನನಗೆ ವೆಯ್ಟ್ ಗೇನ್ ಆದರೆ ಫುಲ್ ಫೇಸ್ ಎಲ್ಲ ಫುಲ್ ಚಬ್ಬಿ ಆಗುತ್ತೆ. ಬಟ್ ನಾನು ಇವಾಗ ಅದು ಹೆಂಗೆ ಏನಾದ್ರೆ ಅಂತಲೇ ಗೊತ್ತಾಗ್ತಿಲ್ಲ. ಎಕ್ಸ್ಟ್ರಾ ಏನು ಅಂಥದ್ದೇನೂ ತಿಂದಿಲ್ಲ. ನಮಗೂ ಗೊತ್ತಾಗ್ತಿಲ್ಲಪ್ಪ. ನನಗೇನೋ ಡೋನಟ್ ಮೇಲೆ ಡೌಟ್. ಡೋನಟ್ ತಿಂದಿದ್ದೇ ಆಗಿದ್ದು, ಅದು ರಾತ್ರಿಯಲ್ಲಿ. ಏನೇನು ಟೆಸ್ಟ್ ಬರ್ಕೊಟ್ಟಿದ್ದಾರೆ ಡಾಕ್ಟ್ರು? ಏನೇನು ಕೊಟ್ಟಿದ್ದಾರೆ ಗೊತ್ತಾ? ಜಾಂಡೀಸ್ ಟೆಸ್ಟು, ಅದೇ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ, ಅರಿಶಿನ ಕಾಮಲೆ ಅಂತ, ಅದ್ರ ಟೆಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಹೀಮೋಗ್ಲೋಬಿನ್ ಬ್ಲಡ್ ಟೆಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದು ಶುಗರ್ ಟೆಸ್ಟ್, ಅದೊಂದು ಪೌಡರ್ ಕೊಟ್ಟಿದ್ದಾರೆ. ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ 300 ml ವಾಟರಲ್ಲಿ ಮಿಕ್ಸ್ ಮಾಡಬೇಕು, ಒಂದು ಪ್ಯಾಕೆಟು. ಅದನ್ನ ಮಿಕ್ಸ್ ಮಾಡಿಬಿಟ್ಟು 20 ನಿಮಿಷದಲ್ಲಿ ಕುಡಿದು 1 ಅವರ್ ಬಿಟ್ಟು ಹೋಗ್ಬೇಕಲ್ಲ? ಇಲ್ಲ, 2 ಅವರ್ಸ್. ಅದನ್ನ ಕುಡಿದು 2 ಅವರ್ಸ್ ಆದ್ಮೇಲೆ ಹೋಗ್ಬೇಕಂತೆ. ಊಟ ಎಲ್ಲ ಮಾಡ್ಬೋದು, ಮತ್ತೆ ವಾಶ್ರೂಮ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದೇನೋ ಹೇಳಿದ್ರು. ಆಮೇಲೆ ಏನೋ ಹೇಳಿದ್ರಲ್ಲ, ಅದೇನೋ ಬ್ಲಡ್ ಕ್ಲಾಟ್ ಆಗಿದೆ ಅಂತ. ಅದು ಇದು ಪ್ಲೆಸೆಂಟಾದಲ್ಲಿ ಆಂಟೀರಿಯರ್ ಪ್ಲೆಸೆಂಟಾ ಇದೆ, ಅದರಲ್ಲೇನೋ ಪ್ಲೆಸೆಂಟಲ್ ಲೇಕ್ಸ್ ಇದೆ ಅಂತ ಬಂದಿದೆ. ಅದೇನೋ ಒಂಚೂರು ಬ್ಲಡ್ ಕ್ಲಾಟ್ ಆಗಿರುತ್ತಂತೆ ಪ್ಲೆಸೆಂಟಾದಲ್ಲಿ. ಅದರಿಂದ ಸ್ವಲ್ಪ ಏನೂ ಆಗಲ್ಲ ಅಂತ, ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ ಏನೂ ಆಗಲ್ಲ ಅಂತ. ಅವ್ರು ನೋಡಿದ್ರೆ ಒಬ್ರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ. ಅದಾಗಿ ಹೋಗ್ಬಿಡುತ್ತಂತೆ ಸ್ವಲ್ಪ ದಿನ ಆದಮೇಲೆ. ಆದರೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅವಾಗವಾಗ ಮಗುದು ವೆಯ್ಟ್ ಎಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ 28 ವೀಕ್ಸಿಗೆ ಮತ್ತೆ ಬರ್ಕೊಟ್ಟಿದ್ದಾರಲ್ವಾ ಸ್ಕ್ಯಾನಿಂಗಿಗೆ. ಕೆಲವೊಬ್ಬರಿಗೆ 3 kg ಹುಟ್ಟಬೇಕಾಗಿರೋ ಮಗು 2.5 kg ಹುಟ್ಟುತ್ತೆ. 2.5 kg ಹುಟ್ಟಬೇಕಾಗಿರೋ ಮಗು 2 kg ಹುಟ್ಟುತ್ತೆ. ಆ ಥರ ಆಗುತ್ತಂತೆ. ನಿನ್ನ ಇದರಲ್ಲಿ ಏನೂ ಆಗಲ್ಲ, ಈ ಥರ ಆಗಲ್ಲ ಅಂತ ಸ್ಕ್ಯಾನಿಂಗ್ ಮಾಡಿದಾರಲ್ಲ, ಆ ಮಂತಿಗೆ ಇದು ಬೇಬಿ ವೆಯ್ಟ್ ಕರೆಕ್ಟಾಗೇ ಇದೆ. ಗಂಟ್ಲು ಕಟ್ಟಿದೆ, ಅದಕ್ಕೆ ವಾಯ್ಸ್ ಒಂಥರ. ಇಷ್ಟು ಅಪ್ಡೇಟ್ ಇತ್ತು ಪೂಜೆಂದು, ಅದನ್ನ ಬಿಟ್ಟು ಎಲ್ಲ ಓಕೆ, ಎಲ್ಲ ಓಕೆ, ಚೆನ್ನಾಗಿದೆ. ಜೊತೆ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ರಿಪೋರ್ಟನ್ನ ವಾಟ್ಸಪ್ ಮಾಡಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ನಾವು ಇಲ್ಲಿದ್ದೀವಲ್ವ, ಊರಲ್ಲಿ ಇದ್ದೀವಲ್ವಾ, ಅದಕ್ಕೆ ರಿಪೋರ್ಟ್ಸ್ ಎಲ್ಲ ವಾಟ್ಸಪ್ಪಲ್ಲಿ ನೋಡಿದ್ರೆ ಅವ್ರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ಅದು ಬಿಟ್ಟು ಬೇರೆ ಎಲ್ಲ ಓಕೆ, ಕರೆಕ್ಟಾಗೇ ಇದೆ. ಎಲ್ಲರೂ ಕೇಳ್ತಿದ್ರು ಇವಾಗ ಎಷ್ಟು ಮಂತು ಅಂತ. 6th ಮಂತ್, ಇದು 6th ಮಂತ್ ಅಲ್ವಾ, ಇವಾಗ 6ನೇ ತಿಂಗಳು. ಅದೇ 5 ತುಂಬಿ ಈಗ 6 ಸ್ಟಾರ್ಟ್ ಆಗಿದೆ. ಲಾಸ್ಟ್ ಚೆಕಪ್ಪಿಗೆ ಹೋದಲ್ಲ, ಅವತ್ತಿಂದ 6ನೇ ತಿಂಗಳು. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇದನ್ನ ಹೇಳ್ಬೇಕಿತ್ತು ನಿಮ್ಮೆಲ್ಲರಿಗೂ. ಓಕೆ, ಇನ್ನು ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.